ಕರ್ನಾಟಕ ಮುಖ್ಯಮಂತ್ರಿಗಳಿಗೆ ಸಂಬಂಧಿಸಿದಂತಹ ಒಂದು ಸ್ಟೋರಿ. ಕರ್ನಾಟಕವನ್ನು ಆಳಿರುವುದು ಬರೋಬ್ಬರಿ 25 ಜನ ಸಿಎಂಗಳು, ಘಟಾನುಘಟಿಗಳು ನಮ್ಮ ಕರ್ನಾಟಕವನ್ನು ಆಳಿದ್ದಾರೆ. ಆದರೆ ಇವರಲ್ಲಿ ಎಲ್ಲರೂ ದಾಖಲೆ ಮಾಡಲು ಆಗಲಿಲ್ಲ. ಕೆಲವು ಸಿಎಂಗಳು ಮಾತ್ರ ದಾಖಲೆಯನ್ನು ಮಾಡಿದ್ದಾರೆ. ದಾಖಲೆ ಬರದ ಸಿಎಂಗಳಲ್ಲಿ ಸಿದ್ದರಾಮಯ್ಯ ಕೂಡ ಒಬ್ಬರು. ಇದರಲ್ಲಿ ಹಾಲಿ ಸಿಎಂ ಸಿದ್ದರಾಮಯ್ಯ ಕೂಡ ಪ್ರಮುಖರು. ಮಾಜಿ ಪ್ರಧಾನಿ ದೇವೇಗೌಡರಿಗೂ ಇದು ಆಗಲೇ ಇಲ್ಲ ನೋಡಿ. ಸಿದ್ದು ಮಾಡಿದಷ್ಟು ದಾಖಲೆ ಮಾಡಲು ದೇವೇಗೌಡರಿಗೂ ಕೂಡ ಆಗಲಿಲ್ಲ. ಇದರಲ್ಲಿ ಯಡಿಯೂರಪ್ಪ, ಕುಮಾರಸ್ವಾಮಿ ಕೂಡ ಇದ್ದಾರೆ. ಇವರಿಬ್ಬರಿಗೂ ಸಿದ್ದು ಸಾಧನೆ ಬ್ರೇಕ್ ಮಾಡಲು ಆಗಲೇ ಇಲ್ಲ. ಮೊಟ್ಟ ಮೊದಲ ಸಿಎಂ ಕೆ.ಸಿ. ರೆಡ್ಡಿಗೂ ಕೂಡ ಇದು ಸಾಧ್ಯ ಆಗಲೇ ಇಲ್ಲ. ಇದು ಇದು ಕರ್ನಾಟಕ ಮುಖ್ಯಮಂತ್ರಿಗಳಿಗೆ ಸಂಬಂಧಿಸಿದಂತಹ ಸ್ಟೋರಿ. ಕರ್ನಾಟಕವನ್ನು ಆಳಿರುವುದು ಬರೋಬ್ಬರಿ 25 ಜನ ಸಿಎಂಗಳು, ಘಟಾನುಘಟಿಗಳು ನಮ್ಮ ಕರ್ನಾಟಕವನ್ನು ಆಳಿದ್ದಾರೆ. ಇದು ಕರ್ನಾಟಕ ಮುಖ್ಯಮಂತ್ರಿಗಳಿಗೆ ಸಂಬಂಧಿಸಿದಂತಹ ಒಂದು ಸ್ಟೋರಿ. ಸಿದ್ದರಾಮಯ್ಯವರು ಯಾವ ರೀತಿಯಾಗಿ ಆಳ್ವಿಕೆಯನ್ನು ಮಾಡಿದ್ದಾರೆ? ಕರ್ನಾಟಕವನ್ನು ಆಳಿರುವುದು ಬರೋಬ್ಬರಿ 25 ಜನ ಸಿಎಂಗಳು, ಘಟಾನುಘಟಿಗಳು ನಮ್ಮ ಕರ್ನಾಟಕವನ್ನು ಆಳಿದ್ದಾರೆ. ಆದರೆ ಇವರಲ್ಲಿ ಎಲ್ಲರೂ ಕೂಡ ದಾಖಲೆ ಮಾಡಲು ಆಗಲಿಲ್ಲ. ಕೆಲವು ಸಿಎಂಗಳು ಮಾತ್ರ ದಾಖಲೆ ಮಾಡಿದ್ದಾರೆ. ದಾಖಲೆ ಬರದ ಸಿಎಂಗಳಲ್ಲಿ ಸಿದ್ದರಾಮಯ್ಯ ಕೂಡ ಒಬ್ಬರು. ಇದರಲ್ಲಿ ಹಾಲಿ ಸಿಎಂ ಸಿದ್ದರಾಮಯ್ಯ ಕೂಡ ಪ್ರಮುಖರು. ಮಾಜಿ ಪ್ರಧಾನಿ ದೇವೇಗೌಡರಿಗೂ ಕೂಡ ಇದು ಆಗಲೇ ಇಲ್ಲ ನೋಡಿ. ಸಿದ್ದು ಮಾಡಿದಷ್ಟು ದಾಖಲೆ ಮಾಡಲು ದೇವೇಗೌಡರಿಗೂ ಕೂಡ ಆಗಲಿಲ್ಲ. ಇದರಲ್ಲಿ ಯಡಿಯೂರಪ್ಪ, ಕುಮಾರಸ್ವಾಮಿ ಕೂಡ ಇದ್ದಾರೆ. ಇವರಿಬ್ಬರಿಗೂ ಸಿದ್ದು ಸಾಧನೆಯನ್ನು ಬ್ರೇಕ್ ಮಾಡಲು ಆಗಲೇ ಇಲ್ಲ. ಮೊಟ್ಟ ಮೊದಲ ಸಿಎಂ ಕೆ.ಸಿ. ರೆಡ್ಡಿಗೂ ಕೂಡ ಇದು ಸಾಧ್ಯವಾಗಲಿಲ್ಲ. ಇದು ಕರ್ನಾಟಕ ಸಿಎಂ ಅವರಿಗೆ ಸಂಬಂಧಿಸಿದಂತಹ ಒಂದು ಸ್ಟೋರಿ. ಸಿದ್ದರಾಮಯ್ಯ ಮಾಡಿದಷ್ಟು ದಾಖಲೆ 22 ಜನ ಸಿಎಂಗಳಿಗೆ ಆಗಲೇ ಇಲ್ಲ. 22 ಜನ ಸಿಎಂಗಳು ಮಾಡಿರದ ದಾಖಲೆಯನ್ನು ಸಿದ್ದರಾಮಯ್ಯ ಅವರು ಮಾಡಿದ್ದಾರೆ. ಸಿದ್ದರಾಮಯ್ಯನಷ್ಟು ದಾಖಲೆ ಮಾಡಿದ್ದು ಮತ್ತಿಬ್ಬರು ಮಾತ್ರ. ಬರೋಬ್ಬರಿ 22 ಸಿಎಂಗಳಿಗೆ ಅದು ಸಾಧ್ಯವಾಗಲೇ ಇಲ್ಲ. ಈ ಪೈಕಿ ಎಷ್ಟು ಸಿಎಂಗಳು ಅವಧಿ ಪೂರ್ಣಗೊಳಿಸಿದ್ದಾರೆ ಗೊತ್ತಾ? ಈ ಪ್ರಶ್ನೆಗೆ ಎಷ್ಟು ಜನರಿಗೆ ಉತ್ತರ ಗೊತ್ತಿದೆಯೋ ನೋಡಿ. ಈ ಕುತೂಹಲಕಾರಿ ಪ್ರಶ್ನೆಗೆ ಇಲ್ಲಿದೆ ನೋಡಿ ಸ್ಪಷ್ಟ ಉತ್ತರ. ಸಿದ್ದರಾಮಯ್ಯ ಅವರ ಜೊತೆಗೆ ಮತ್ತಿಬ್ಬರು ಸಿಎಂಗಳಿಂದ ಈ ಸಾಧನೆ ಆಗಿದೆ. ಸಿಎಂ ಸಿದ್ದು ಜೊತೆಗೆ ಎಸ್ ನಿಜಲಿಂಗಪ್ಪ ಹಾಗೂ ದೇವರಾಜ್ ಅರಸು ಅವರು ಈ ಸಾಧನೆಯನ್ನು ಮಾಡಿದ್ದಾರೆ. ಈ ಮೂವರು ಸಿಎಂಗಳು ಪೂರ್ಣಾವಧಿ ಸಿಎಂಗಳಾಗಿ ಕರ್ತವ್ಯವನ್ನು ನಿರ್ವಹಿಸಿದ್ದಾರೆ. ನಿಜಲಿಂಗಪ್ಪ, ಅರಸು ಅವರ ಸಾಧನೆಯನ್ನು ಸರಿಗಟ್ಟಿದಂತಹ ಸಿದ್ದರಾಮಯ್ಯ. ಸಿಎಂ ಸಿದ್ದರಾಮಯ್ಯ ಈಗಾಗಲೇ ಸುಮಾರು 24-25 ಜನ ಸಿಎಂಗಳಾಗಿರುವಂಥದ್ದು ಕರ್ನಾಟಕದಲ್ಲಿ. ಅದರಲ್ಲಿ ಪ್ರಮುಖವಾಗಿ ದೇವರಾಜ್ ಅರಸು ಜೊತೆಗೆ ಎಸ್ ನಿಜಲಿಂಗಪ್ಪ ಇವರಿಬ್ಬರು 5 ವರ್ಷಗಳ ಅವಧಿಯನ್ನು ಸಂಪೂರ್ಣವಾಗಿ ಪೂರ್ಣಗೊಳಿಸಿರುವಂತಹ ಸಿಎಂಗಳು. 5 ವರ್ಷ ಪೂರ್ಣಗೊಳಿಸಿದ್ದು ಈ ಮೂವರು ಸಿಎಂಗಳು ಮಾತ್ರ. ಯಡಿಯೂರಪ್ಪ ಆಗಿದ್ದರು, ಕುಮಾರಸ್ವಾಮಿ ಆಗಿದ್ದರು, ದೇವೇಗೌಡರು ಆಗಿದ್ದರು, JH ಪಟೇಲ್ ಆಗಿದ್ದರು, ಎಲ್ಲರೂ ಕೂಡ ಸಿಎಂ ಆಗಿದ್ದರು. ವೀರಪ್ಪ ಮೊಯ್ಲಿ ಕೂಡ ಸಿಎಂ ಆಗಿದ್ದರು. ಆದರೆ 5 ವರ್ಷವನ್ನು ಪೂರ್ಣಗೊಳಿಸಿದಂತಹ ಸಿಎಂ ಯಾರಾದರೂ ಇದ್ದಾರೆ ಅಂತಂತಂದರೆ ಅದು ಎಸ್ ನಿಜಲಿಂಗಪ್ಪ ಜೊತೆಗೆ ದೇವರಾಜ್ ಅರಸು, ಅವರ ಜೊತೆಗೆ ಸಿಎಂ ಸಿದ್ದರಾಮಯ್ಯ. ಇವರು 3 ಜನರು ಕೂಡ ದಾಖಲೆಯನ್ನು ಮಾಡಿರುವಂಥದ್ದು. 24-25 ಜನ
ಸಿ ಎಂಗಳಲ್ಲಿ 5 ವರ್ಷವನ್ನು ಪೂರ್ಣಗೊಳಿಸಿದಂತಹ ಸಿ ಎಂಗಳು ಇವರು 3 ಜನ ಮಾತ್ರ. ಸುಮಾರು 22 ಜನ 23 ಜನ ಸಿ ಎಂ ಆಗಿದ್ದರೂ ಕೂಡ ರಾಜ್ಯದಲ್ಲಿ 5 ವರ್ಷ ಯಾರೂ ಕೂಡ ಪೂರ್ಣಗೊಳಿಸಿರಲಿಲ್ಲ. ಆದರೆ ಸಿದ್ದರಾಮಯ್ಯನವರು, ದೇವರಾಜ ಅರಸು ಜೊತೆಗೆ ಎಸ್ ನಿಜಲಿಂಗಪ್ಪ ಇವರು 3 ಜನ ಮಾತ್ರ 5 ವರ್ಷ ಸಿ ಎಂ ಸ್ಥಾನವನ್ನು ಪೂರ್ಣಗೊಳಿಸಿರುವಂಥದ್ದು. ಎಸ್ ಎಂ ಕೃಷ್ಣ ಅವರು ಕೂಡ ಸಿ ಎಂ ಆಗಿದ್ದರು, ವೀರಪ್ಪ ಮೊಯ್ಲಿ ಕೂಡ ಸಿ ಎಂ ಆಗಿದ್ದರು, ಜೆ ಎಚ್ ಪಟೇಲ್ ಕೂಡ ಸಿ ಎಂ ಆಗಿದ್ದರು, ಯಡಿಯೂರಪ್ಪ ಕೂಡ ಸಿ ಎಂ ಆಗಿದ್ದರು. ಅದೇ ರೀತಿ ಕುಮಾರಸ್ವಾಮಿ ಕೂಡ 2 ಬಾರಿ ಸಿ ಎಂ ಆಗಿದ್ದರು. ಯಡಿಯೂರಪ್ಪ 2 ಬಾರಿ ಆಗಿದ್ದರು. 7 ದಿನಗಳ ಸಿ ಎಂ ಆಗಿದ್ದು ಅದು ಯಡಿಯೂರಪ್ಪ ಅವರು. ಕುಮಾರಸ್ವಾಮಿ 2020 ಮ್ಯಾಚಲ್ಲೂ ಕೂಡ ಅವರು ಸಿ ಎಂ ಆಗಿದ್ದರು. ಅದಾದ ನಂತರ ಕಾಂಗ್ರೆಸ್ ಗೌರ್ಮೆಂಟಲ್ಲಿ ಕಾಂಗ್ರೆಸ್ ಮತ್ತು ಏನು ಜೆ ಡಿ ಎಸ್ ಅವರ ಒಂದು ಸಮ್ಮಿಶ್ರ ಸರ್ಕಾರದಲ್ಲಿ ಸುಮಾರು 1.5 ವರ್ಷ ಸಿ ಎಂ ಆಗಿದ್ದರು. ಇಷ್ಟೆಲ್ಲ ಸಿ ಎಂ ಆಗಿದ್ದರೂ ಕೂಡ 5 ವರ್ಷ ಕಂಪ್ಲೀಟಾಗಿ ಪೂರ್ಣಗೊಳಿಸಿದ್ದು ಮಾತ್ರ 3 ಜನ ಮಾತ್ರ. ಅದು ಯಾರಪ್ಪ ಅಂತಂತಂದರೆ, ಒಂದು ದೇವರಾಜ ಅರಸು, ಮತ್ತೊಂದು ಎಸ್ ನಿಜಲಿಂಗಪ್ಪ, ಜೊತೆಗೆ ಸಿದ್ದರಾಮಯ್ಯನವರು. ಎಸ್ ಧರ್ಮಸಿಂಗ್ ಕೂಡ ಸಿ ಎಂ ಆಗಿದ್ದರು, ಸದಾನಂದ ಗೌಡರು ಸಿ ಎಂ ಆಗಿದ್ದರು, ಬೊಮ್ಮಾಯಿ ಸಿ ಎಂ ಆಗಿದ್ದರು, ಕುಮಾರಸ್ವಾಮಿ ಆಗಿದ್ದರು, ಅದೇ ರೀತಿ ಯಡಿಯೂರಪ್ಪ ಕೂಡ ಆಗಿದ್ದರು, ವೀರಪ್ಪ ಮೊಯ್ಲಿ ಕೂಡ ಆಗಿದ್ದರು, ಎಸ್ ಬಂಗಾರಪ್ಪ ಕೂಡ ಆಗಿದ್ದರು, ಬಂಗಾರಪ್ಪ ಅವರು ಕೂಡ ಸಿ ಎಂ ಆಗಿದ್ದರು. ಆದರೆ 5 ವರ್ಷ ಯಾರೂ ಕೂಡ ಪೂರ್ಣಗೊಳಿಸಿದ್ದು ಮಾತ್ರ ಬರೀ 3 ಜನ. ಅದು ಎಸ್ ನಿಜಲಿಂಗಪ್ಪ ಜೊತೆಗೆ ದೇವರಾಜ ಅರಸು, ಅದಾದ ನಂತರ ಸಿ ಎಂ ಸಿದ್ದರಾಮಯ್ಯ ಕೂಡ 2 ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ. ಈಗಾಗಲೇ 5 ವರ್ಷ ಸತತವಾಗಿ ಪೂರ್ಣಗೊಳಿಸಿರುವಂತಹ ಸಿ ಎಂ. ಅದಾದ ನಂತರ ಈಗ 2 ವರ್ಷ ಆಗಿದೆ. ಇನ್ನೂ 3 ವರ್ಷ ಅವರೇ ಇರ್ತಾರೋ ಅಥವಾ ಬೇರೆಯವರಿಗೆ ಬಿಟ್ಕೊಡ್ತಾರೋ ಗೊತ್ತಿಲ್ಲ. ಆದರೆ 5 ವರ್ಷ ಸತತವಾಗಿ ಸಿ ಎಂ ಆಗಿರುವಂತಹ 3 ನಾಯಕರಲ್ಲಿ ಸಿದ್ದರಾಮಯ್ಯ ಕೂಡ ಒಬ್ಬರು.